ಮೈ ಗಾಡ್, ದಿಸ್ ಈಸ್ ಕ್ರೇಜಿ. ಕೊನೆಗೂ ಜೆನ್ ಝಿ ದೇ ನೇಲ್ಡ್ ಇಟ್. ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇದು ಯಾರೋ ಹಿರಿಯರು ಯಾರೋ ಕೇಳ್ತಿರೋ ಪ್ರಶ್ನೆ ಅಲ್ಲ, ಹೊಸ ತಲೆಮಾರು ಕೇಳ್ತಿರುವ ಪ್ರಶ್ನೆ. ಜನ್ ಝಿ ಕೇಳುವ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರೆ ಜನ್ ಝಿ ಅವರದ್ದೇ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಇವರು ಉತ್ತರ ಕೊಡಲೇಬೇಕಾಗತ್ತೆ. ಯಾವಾಗ ಒಂದು ದೇಶದ ಯುವ ಪೀಳಿಗೆ ಎದ್ದೇಳುತ್ತೋ ಆಗ ಎಂಥದ್ದೇ ಸರ್ಕಾರ ಆದರೂ ಸರಿ ತಲೆ ಬಾಗಲೇಬೇಕು, ಅವ್ರ ಮಾತು ಕೇಳಲೇಬೇಕು. ಜನ್ ಝಿ ನಡೆಸ್ತಾ ಇರುವ ಈ ಹೋರಾಟಕ್ಕೆ ಗೆಲುವಾಗಲೇಬೇಕು. ಇದು ಮೊದಲನೆಯ ವಿಕೆಟ್ ಬಿದ್ದಿದೆ, ಇನ್ನೂ ಹಲವಾರು ವಿಕೆಟ್ಟು ಬೀಳೋದಿದೆ. Actually, now we are protesting because 1.8% the medical seat is, which is very very low. Just 8. The brutality from police, the brutality from the government. See, at least 80% of NEET students. ಇಲ್ಲಿ ಉಳ್ಳಾಳ್ ರೋಡ್, ಉಳ್ಳಾಳ್ ಜಂಕ್ಷನ್ ಇದು ಯೂನಿವರ್ಸಿಟಿಯಿಂದ ಬಂದಮೇಲೆ ಈ ರೋಡ್ಗಳು ಬರದಿಂದ ಸಾಗಿದೆ ಕನ್ಸ್ಟ್ರಕ್ಷನ್. ವಾಟ್ಸಪ್ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ನಿನ್ನೆವರೆಗೂ ಇಡೀ ದೇಶದಲ್ಲಿ ಪ್ರೊಟೆಸ್ಟು. ಸೋಷಿಯಲ್ ಮೀಡಿಯಾದಲ್ಲಂತೂ ವಿಡಿಯೋಗಳು ಎಲ್ಲ ಒಂದು ದಿನಕ್ಕೆ 2 ದಿನಕ್ಕೆ ಒಂದೊಂದು ಹಾಕ್ತಿದ್ದವ್ರು, ಗಂಟೆಗೆ ಒಂದೊಂದು ವಿಡಿಯೋ ಬರೋಂಗೆ ಆಗೋಯ್ತು. ಕ್ರೇಜಿ. ಕೊನೆಗೂ ಈ ಜಂಜಿಗಳು ಅಂತ ಏನು ಕರೀತಾರೆ ಎಲ್ಲ ಅವರ ಶಾರ್ಟ್ಸಿಂದ, ಚಿಕ್ಕ ವಿಡಿಯೋಯಿಂದ, ಮೀಮ್ಸ್ಗಳಿಂದನೇ ಸರ್ಕಾರಕ್ಕೆ ಪ್ರಶ್ನೆ ಕೇಳಿ ಒಬ್ಬರು ರಾಜೀನಾಮೆನೂ ಪಡ್ಕೊಂಬಿಟ್ರು. ಸೂಪರ್ ಗುರು. ಆ್ಯಕ್ಚುಲಿ ಈ ಥರದ್ದು ಇರಬೇಕು, ನಡಿಬೇಕು. ಈ ಥರದ್ದು ಎಲ್ಲರೂ ಅಕೌಂಟಬಲ್ ಆಗಬೇಕು. ಮೋಸ್ಟ್ ಆಫ್ ದ ಸಿಸ್ಟಮ್ನಲ್ಲಿರೋ ಎಷ್ಟೋ ಲೂಪ್ ಹೋಲ್ಗಳು ಮುಚ್ಚೋಗ್ತವೆ ಈ ರೀತಿ ಆದರೆ. ಎಲ್ಲರೂ ಒಂದು ಬೈದಲ್ಲೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದೇ ಪಕ್ಷದವರಾಗಲಿ ರೂಲಿಂಗಲ್ಲಿ ಬಂದ ತಕ್ಷಣ ಅವರ ಧೈರ್ಯ ಮಿತಿ ಮೀರಿಬಿಡ್ತಾಯಿತ್ತು. ಸೊ ಇವತ್ತು ಆ ಧೈರ್ಯಕ್ಕೆ ಒಂದು ಸಣ್ಣ ಕಾಮ ಹಾಕಿದ್ದಾರೆ ಅಂತ ಅನಿಸುತ್ತೆ. ಫುಲ್ ಸ್ಟಾಪ್ ಯಾರೂ ಹಾಕೋಕ್ಕಾಗಲ್ಲ, ಬಟ್ ಎಸ್, ಇದೊಂದು ರೀಸೆಟ್ ಬಟನ್ ಆಗಬೇಕು ಎಲ್ಲ ರೂಲಿಂಗ್ ಪಾರ್ಟಿಗೂ. ಈ 2 ತಿಂಗಳಲ್ಲಿ ನಡೆದಿದ್ದ ಘಟನೆಗಳನ್ನೆಲ್ಲ ಗಮನಿಸಿದ್ರೆ ನಮಗೆ ಈ ಮೀಡಿಯಾ ಮೇಲೆ ಭಯಂಕರ ದೊಡ್ಡ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಪ್ರತಿಯೊಬ್ಬರಲ್ಲೂ. ಏನಂತಾರೆ, ಮೀಡಿಯಾ ಇಸ್ ಅ 4th ಪಿಲ್ಲರ್ ಆಫ್ ಡೆಮೋಕ್ರಸಿ. ಅವ್ರಿಗೆ ತುಂಬಾ ಫ್ರೀಡಮ್ ಇದೆ. ಪ್ರತಿಯೊಂದು ಜಾಗದಲ್ಲೇ ಆಗಲಿ, ಯಾವುದೇ ಚಳುವಳಿ ನಡೀಲಿ, ಎಲ್ಲೇ ಹೋಗಲಿ ಅವ್ರಿಗೆ ಅಷ್ಟೇ ಸೆಕ್ಯೂರಿಟಿ ಇದೆ. ಪೊಲಿಟಿಕಲಿ, ಕಾನೂನಾತ್ಮಕವಾಗಲಿ ಅಥವಾ ಪ್ರೊಟೆಸ್ಟ್ ಮಾಡೋರಿಂದ ಆಗಲಿ ಎಲ್ಲರೂ ಅವ್ರಿಗೆ ರೆಸ್ಪೆಕ್ಟ್ ಮಾಡಲೇಬೇಕು. ಆ ರೀತಿ ಮೀಡಿಯಾಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಬಟ್ ಎಲ್ಲೋ ಅವ್ರು ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಇದೇ ಯಾರು ಪೊಲಿಟಿಷಿಯನ್ಸ್ ಹೆಂಗೆ ಮಿತಿ ಮೀರಿ, ತಮ್ಮ ಧೈರ್ಯ ಮೀರಿ ನಮ್ಮನ್ನ ಯಾರು ಏನು ಕೇಳೋಕ್ಕಾಗಲ್ಲ ಅನ್ನೋಂಗೆ ಇರ್ತಾರೋ, ಪ್ರಾಬ್ಲಿ ಸರ್ಟೆನ್ ಮೀಡಿಯಾ ಆ ರೀತಿ ಆಗೋಗಿದೆ ಅನಿಸುತ್ತೆ. ಈ ಕೆಲವು ವಾರಗಳ ಹಿಂದೆ ಪ್ರಕಾಶ್ ರಾಜ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅವರು ಪ್ರೆಸ್ ಮೀಟಿಗೆ ಕರೆದಂಥ ಪತ್ರದಲ್ಲಿ ಬರೀತಾರೆ, ಮಾರಿಕೊಂಡ ಮಾಧ್ಯಮದವರಿಗೂ ಸ್ವಾಗತ ಅಂತ. ಮಾರಿಕೊಂಡ ಮಾಧ್ಯಮದವರು ಅಂತ ಬರೆದಿದ್ದಾಕ್ಷಣ ಅದು ಒಂದನ್ನು ಸುಮಾರು 1 ಗಂಟೆ 2 ಗಂಟೆ ಅದರ ಮೇಲೆ ಪ್ರಶ್ನೆ. ಆ್ಯಕ್ಚುಲ್ ಇಶ್ಯೂ ಮಾತಾಡೋದೇ ಇಲ್ಲ ಯಾರೋ ಮೀಡಿಯಾದವರು. ನೀವು ಹೆಂಗೆ ಹಂಗೆ ಕರೆದ್ಬಿಟ್ರಿ, ನಾವು ಇದ್ದೀವಿ, ಎಲ್ಲ ಬರೀ ಯಾರೋ ಒಬ್ಬರಿಬ್ರು ಮಾಡಿದ್ರು ಅಂತ ನಮ್ಮನ್ನೆಲ್ಲ ಹೆಂಗೆ ಹಂಗೆ ಕರೆದ್ಬಿಟ್ರಿ ಅಂತ ಅಷ್ಟು ಮೀಡಿಯಾದವ್ರಿಗೆ ಹರ್ಟ್ ಆಗೋಯ್ತು. ಎಲ್ಲರೂ ಪ್ರಶ್ನೆ ಮಾಡಿದ್ರು ಈ ರೀತಿ ಆ ರೀತಿ ಅಂತ. ಎಲ್ರಿಗೂ ಎಷ್ಟೊಂದು ಜನಕ್ಕೆ ಒಂದು ಹಂತಕ್ಕೆ ಹಾಗೆ ಫೀಲ್ ಆಗೋಯ್ತು, ಏನಪ್ಪ ಹಿಂಗೆ ಕರೆಯೋದು ಸರಿಯಲ್ಲ, ಪಾಪ ಅವ್ರು ನ್ಯೂಸ್ ತೋರಿಸ್ತಾರೆ, ಆಗೋದನ್ನು ಹೇಳ್ತಾರೆ, ಹಾಗೆ ಹಿಂಗೆ ಅಂತ ತುಂಬ ಜನ ಹಾಗೆ ಅಂದ್ಕೊಂಡ್ರು. ಬಟ್ ಈ 3-4 ವಾರದಲ್ಲಿ ಇನ್ಕ್ಲೂಡಿಂಗ್ ನ್ಯಾಷನಲ್ ಮೀಡಿಯಾ ದೇ ಶೋಡ್ ದೇರ್ ಟ್ರೂ ಕಲರ್.
ಯಾಕೆ ಅವರು ಟ್ರೂ ಕಲರ್ ತೋರಿಸಿದ್ರು ಅಂತ ಹೇಳ್ತೀವಿ ಅಂದರೆ, ಖುದ್ದು ಸರ್ಕಾರನೇ ಒಪ್ಕೊಂಡು ಪ್ರೊಟೆಸ್ಟ್ ಮಾಡ್ತಿರೋ ವ್ಯಕ್ತಿಗಳನ್ನ ಕರೆದು ಕೂರಿಸಿ ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅವ್ರ ಬೇಡಿಕೆಗಳನ್ನ ಈಡೇರ್ಸೋಕ್ಕೆ ಸರ್ಕಾರ ರೆಡಿ ಇದೆ. ಮೀಡಿಯಾ ಇಸ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ಇಟ್. ಅರೆ ಇವ್ರು ಯಾಕೆ ಒಪ್ಕೊಂಬಿಟ್ರು? ಪ್ರಾಬ್ಲಿ ಅವರೆಲ್ಲ ಶತಪ್ರಯತ್ನ ಮಾಡಿದ್ರು ಅನಿಸುತ್ತೆ. ನ್ಯಾಷನಲ್ ಮೀಡಿಯಾ ಅಂತ ಹೇಳ್ಕೊಳ್ಳೋ, ನ್ಯಾಷನಲ್ ಜರ್ನಲಿಸ್ಟ್ ಅಂತ ಹೇಳ್ಕೊಳ್ಳೋ ಅರ್ನಬ್ ಗೋಸ್ವಾಮಿ ಅವ್ರಿಗೆ ಪ್ರಶ್ನೆ ಎಲ್ಲರೂ ಕೇಳಲೇಬೇಕು. ಚೈನಾ, ಅಮೇರಿಕಾ ಏನೇನೆಲ್ಲ ಡಾಕ್ಯುಮೆಂಟ್ ಇಟ್ಟರು. ಒಂದು ಚಳವಳಿ ಆಗ್ತಿದೆ, ಇದು ಒಂದು ಸರ್ಕಾರದ ವಿರುದ್ಧ ಆಗ್ತಿದೆ. ಯಾರ್ದು ಅಲ್ಲಿ ದೇಶದ ವಿರುದ್ಧ ಯಾರೂ ಪ್ರೊಟೆಸ್ಟ್ ಮಾಡೋದಿಲ್ಲ. ದೇಶದ ವಿರುದ್ಧ ಅಂದರೆ ಏನು? ವಾಟ್ ಯು ಮೀನ್ ಬೈ ದೇಶ? ದೇಶ ಅಂದರೆ ಜನದ ವಿರುದ್ಧ ಯಾರೂ ಪ್ರೊಟೆಸ್ಟೇ ಮಾಡ್ತಿರೋದು ಸರ್ಕಾರದ ವಿರುದ್ಧ. ಅವರು ಪ್ರತಿಯೊಂದೂ ಬೇರೆ ಬಣ್ಣದಲ್ಲೇ ತಿರುಗಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಇವತ್ತು ಈ ಪ್ರೊಟೆಸ್ಟ್ಗೆ ಸರ್ಕಾರ ಬೆಲೆ ಕೊಟ್ಟಿರೋದು ಯಾಕೆ ಅಂದರೆ, ಪ್ರಾಬಬ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾನ ಅವರು ಆ ಕಾಂಪೌಂಡ್ ಒಳಗೆ ಅಲೋ ಮಾಡಲಿಲ್ಲ. ಬಿಕಾಸ್ ಕೆಲವೊಂದು ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ, ಸ್ಟೂಡೆಂಟ್ಸ್ ಬಂದು ಅಥವಾ ಯಾರು ನಮಗೆ ಒದೆ ಬಿದ್ದಿದೆ, ಕಾಲಲ್ಲಿ ಏಟಾಗಿದೆ, ಸೊಂಟ ಏಟಾಗಿದೆ, ದಯವಿಟ್ಟು ಇದನ್ನು ತೋರಿಸಿ ಜನಗಳಿಗೆ ಗೊತ್ತಾಗಲಿ ಅಂತ ಹೇಳ್ತಿದ್ದಾರೆ. ದೇ ಡೋಂಟ್ ವಾಂಟ್ ಟು ಶೋ ಇಟ್. ಇಲ್ಲ, ನಮ್ಮ ಹತ್ರ ಇದೇ ವಿಡಿಯೋ, ನೀವು ಪೊಲೀಸಿಗೆ ಹೊಡೆದಿರೋದು, ನಾವು ಅದನ್ನೇ ತೋರಿಸೋದು ಅಂತಾರೆ. ಯಾವುದ್ರ ಮೇಲಾದ್ರೂ, ಯಾವ ವಿಷಯದ ಮೇಲಾದರೂ ಆಗಲಿ ಪ್ರೊಟೆಸ್ಟು, ಮೀಡಿಯಾ ಇರೋದೇ ವಾಸ್ತವನ ತೋರ್ಸೋಕ್ಕಲ್ವಾ? ಇದು ಗ್ರೌಂಡ್ ರಿಯಾಲಿಟಿನ ಪ್ರತಿಯೊಬ್ಬರು ಎಲ್ಲಿ ತಿಳ್ಕೊಳಕ್ಕಾಗುತ್ತೆ? ಪ್ರಿಂಟ್ ಮೀಡಿಯಾ ಅಥವಾ ನ್ಯೂಸ್ ಪೇಪರಲ್ಲಿ ದ ನೆಕ್ಸ್ಟ್ ಡೇ ಇಟ್ ಕಮ್ಸ್. ಬಟ್ ಏನು ಡಿಜಿಟಲ್ ಮಾಧ್ಯಮ ಅಂತಿದೆ, ಅದರಲ್ಲೇ ತಾನೇ ಗ್ರೌಂಡ್ ರಿಯಾಲಿಟಿ ಕ್ಷಣಕ್ಕೆ ಗೊತ್ತಾಗೋದು. ಹ್ಯಾಟ್ಸ್ ಆಫ್ ಟು ಇಂಡಿಪೆಂಡೆಂಟ್ ಮೀಡಿಯಾ, ಬಿಕಾಸ್ ಎವ್ರಿ ಮೊಮೆಂಟ್ ಗ್ರೌಂಡ್ ರಿಯಾಲಿಟಿನ ತೋರಿಸಿದ್ದೆ ಅವರು, ಜನಗಳಿಗೆ ನಡೆದಿದ್ದೇನು ಅಂತ ತೋರಿಸಿದ್ದೆ ಅವರು. ಇದರಿಂದ ಸರ್ಕಾರ ಎಚ್ಚೆತ್ಕೋತೋ ಏನೋ ಗೊತ್ತಿಲ್ಲ. ಗ್ರೌಂಡ್ ರಿಯಾಲಿಟಿ ಎಲ್ರಿಗೂ ಈ ಮಟ್ಟದಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಊಹಿಸಿರಲಿಲ್ಲ ಅನಿಸುತ್ತೆ ಗೌರ್ಮೆಂಟು. ಸೊ ಅದಕ್ಕೋ ಏನೋ ದೇ ಅಕ್ಸೆಪ್ಟ್ ಮಾಡಿದ್ದು ಒಳ್ಳೆಯದಾಯಿತು. ಅವ್ರಿಗೆ ಇನ್ನೂ ಕಾಲಾವಕಾಶ ಇದೆ, ಚೆನ್ನಾಗಿ ಆಡಳಿತ ಮಾಡಿ. ಏನು ಒಂದು ಸರ್ಕಾರದ ವಿರುದ್ಧ ಮಾತಾಡಿಬಿಟ್ರು ಎಲ್ಲರೂ ಅಂದ ತಕ್ಷಣ ಇನ್ನೊಂದು ಗೌರ್ಮೆಂಟ್ ಬರಲೇಬೇಕು ಅಂತೇನಲ್ಲ. XYZ ಯಾವುದೇ ಸರ್ಕಾರ ಬಂದ್ರೂ ಪ್ರತಿಯೊಬ್ಬರು ಇದೇ ಪ್ರಶ್ನೆ ಮಾಡೋ ತಾಕತ್ತನ್ನು ಇಟ್ಕೊಂಡ್ರೆ ಗೌರ್ಮೆಂಟ್ ಯಾವುದೇ ಆಗಲಿ ಜನಗಳಿಗೆ ಏನು ಬೇಕೋ ಅದೇ ಕೆಲಸ ನಡೆಯುತ್ತೆ, ತುಂಬ ಶಿಸ್ತುಬದ್ಧವಾಗಿ ನಡೆಯುತ್ತೆ. ಬಟ್ ಯಾವಾಗ ಪ್ರಶ್ನೆ ಮಾಡಲ್ಲ ಯಾರು, ಮೀಡಿಯಾ ವಿಲ್ ಗೋ ಇನ್ ಟು ದೇರ್ ಫೇವರ್. ಅವರು ತುಂಬ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಅವರು ಪ್ರಶ್ನೆ ಮಾಡೋಕ್ಕೆ ಮುಟ್ಟಕ್ಕಾಗದೇ ಇರೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಸೊ ಇದು ಪ್ರತಿಯೊಂದು ಮೀಡಿಯಾ ಆಗಲಿ ಅಥವಾ ಸರ್ವಾಧಿಕಾರಿ ಅಂದ್ಕೊಂಡು ಯಾರಿದ್ರೋ ಅವರಿಗೆಲ್ಲರೂ ಎಚ್ಚರಿಕೆ ಗಂಟೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಅವ್ರುಗಳಿಗೂ ಎಚ್ಚರಿಕೆ ಗಂಟೆ. ಒಂದು ಸೆಂಟ್ರಲ್ ಮಿನಿಸ್ಟ್ರನ್ನೇ ಬೀಳಿಸ್ತಾರೆ ಅಂದರೆ ಸ್ಟೇಟ್ ಮಿನಿಸ್ಟ್ರಿಗೆ ಅಷ್ಟು ಟೈಮ್ ಬೇಕಾಗಲ್ಲ ಜನ ರೊಚ್ಚಿಗೆದ್ರೆ. ಬಿ ಕೇರ್ಫುಲ್. ಇರೋ ಮಿನಿಸ್ಟ್ರೆಲ್ಲ ಸೆಂಟ್ರಲ್ ಆಗಲಿ ಸ್ಟೇಟ್ ಮಿನಿಸ್ಟ್ರುಗಳು. ಆ್ಯಂಡ್ ಮೀಡಿಯಾ ಬುಡಕ್ಕೂ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಜನ ಫ್ರಸ್ಟ್ರೇಟ್ ಆಗಿ ಬಂದೇ ಬರ್ತಾರೆ. ಬಿಕಾಸ್ ಜನನೇ ಎದುರಿಗೆ ನಿಂತು ಲೈವ್ ಆಗಿ ಈ ರೀತಿ ಆಗಿದೆ ಇಶ್ಯೂ ಅಂತ ಹೇಳಿದ್ರೂ ನೀವು ಕೇಳಿಸ್ಕೊಳ್ತೀರಾ. ಅದನ್ನು ಬೇರೆ ರೀತಿಲೇ ತೋರಿಸೋದಕ್ಕೆ ಹೋದರೆ ಎವ್ರಿಬಡಿ ಹ್ಯಾಸ್ ಅ ಪ್ಲ್ಯಾಟ್ಫಾರ್ಮ್ ನೌ ಟು ಪುಟ್ ದೇರ್ ಒಪಿನಿಯನ್. ಮುಂಚೆ ಟಿ ವಿ ಮಾಧ್ಯಮದವ್ರಿಗೆ ಮಾತ್ರ ಪ್ಲ್ಯಾಟ್ಫಾರ್ಮ್ ಇತ್ತು ಅವರ ಒಪಿನಿಯನ್ನ ಹಾಕೋದಕ್ಕೆ ಅಥವಾ ಅವರು ಆ್ಯಂಕರ್ಶಿಪ್ ಮಾಡೋದಕ್ಕೆ. ಅದು ಬಯಾಸ್ಡ್ ಆಗಿರೋದ್ರಿಂದನೇ ಇಷ್ಟೊಂದು ಇಂಡಿಪೆಂಡೆಂಟ್ ಮೀಡಿಯಾ ಉಟ್ಕೊಂಡಿರೋದು. ಇಲ್ಲ ಅಂದಿದ್ರೆ ಅವರೆಲ್ಲ ಬರೀ ಎಂಟರ್ಟೈನ್ಮೆಂಟಲ್ಲೇ ಉಳ್ಕೋತಿದ್ರು. ಯಾವಾಗ ಮೀಡಿಯಾ ಬಯಾಸ್ಡ್ ಆಗೋಗಿದೆ, ಇಂಡಿಪೆಂಡೆಂಟ್ ಮೀಡಿಯಾಗಳು ಉಟ್ಕೊಂಡು ಪ್ರತಿಯೊಂದು ರಿಯಾಲಿಟಿನೂ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಮೇನ್ ಸ್ಟ್ರೀಮ್ ಮೀಡಿಯಾ ನಿಮ್ಮ ಕ್ರೆಡಿಬಿಲಿಟಿನೂ ಒಂದಲ್ಲ ಒಂದಿನ ಚೆಕ್ ಮಾಡೋಕ್ಕೆ ಬಂದೇ ಬರ್ತಾರೆ ಜನ. ನಿಮ್ಮ ಚಾನಲ್ಗೂ ನುಗ್ಬೋದು, ಪ್ರಶ್ನೆ ಕೇಳ್ಬೋದು ಅಥವಾ ಲೀಗಲ್ ರೀತಿಯಲ್ಲೇ ಕೇಳ್ಬೋದು. ಅದಕ್ಕೆ ಉತ್ತರ ಕೊಡೋಕ್ಕೂ ರೆಡಿ ಇರಿ. ಸೊ ಇದು ನಿನ್ನೆವರೆಗೂ ನಡೆದಿರೋ ಅಂಥದ್ದು ನಮ್ಮ ಒಪಿನಿಯನ್. ಇಲ್ಲೊಂದು ಕ್ರೇಜಿ ಮನೆ ಆಗ್ತದೆ, ತೋರಿಸ್ತೀನಿ ನೋಡಿ. ಬಂಗ್ಲೆ ಗುರು, ಅದು ಮುಂದೆಯಿಂದ ಇಷ್ಟು ದೊಡ್ಡದಂತಲ್ಲ, ಹಿಂದೆನೂ ಅಷ್ಟು ಉದ್ದ ಇದೆ, ಅದು ಸಾಮಾನ್ಯದಲ್ಲ. ಓ ಮೈ ಗಾಡ್. ಈ ಮನೆ ಕಟ್ಟಾದ್ಮೇಲೆ ಕಲಾ ಮಾಧ್ಯಮದವ್ರಿಗೆ ಹೇಳ್ಬೇಕು, ಒಳಗಡೆ ಹೆಂಗಿದೆ ಸ್ವಲ್ಪ ಹೋಗಿ ಮನೇನ ತೋರಿಸಿ ಅಂತ.
ಈ ಅರ್ನಬ್ ಗೋಸ್ವಾಮಿಯವರು ಫುಲ್ಲು ಇವ್ರಿಗೆಲ್ಲ ದೇಶದ್ರೋಹಿ ಪಟ್ಟ ಕಟ್ಟಿ ಚೈನಾಯಿಂದ ಬರ್ತಾ ಇದೆ, ಅಮೆರಿಕಾಯಿಂದ ಬರ್ತಾ ಇದೆ, ಇವರೆಲ್ಲರೂ ದೇಶದ್ರೋಹಿಗಳು, ಇದು ಇಂಡಿಯಾಗೆ ಥ್ರೆಟ್ಟು ಹೀಗೆಲ್ಲ ಹೇಳಿದ್ರಲ್ಲ. ರೂಲಿಂಗ್ ಗೌರ್ಮೆಂಟೇ ಕರೆದು ಕೂರಿಸಿ ಅವ್ರನ್ನ ಮಾತಾಡಿಸಿ ಇವತ್ತು ರಾಜೀನಾಮೆ ಕೊಟ್ಟು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಇಲ್ಲ ಯಾವುದೇ ರೀತಿ ಇಲ್ಲಿಗಲ್ ಫಂಡಿಂಗ್ ಆ ರೀತಿ ಆಗಿಲ್ಲ ಅಂತ ಅವರೇ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲ ಟೆರ್ರಿಸ್ಟು ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಿರಲ್ಲ, ವೈ ಆರ್ ದೇ ಔಟ್ಸೈಡ್? ಇಫ್ ಯು ಹ್ಯಾವ್ ದಟ್ ಮಚ್ ಪ್ರೂಫ್, ಪುಟ್ ದೇಮ್ ಇನ್ಸೈಡ್ ದ ಲಾಕಪ್, ಹಾಕಿ ಒಳಗೆ. ಯಾರಿಗೂ ಬೇಕಾಗಿಲ್ಲ ಟೆರ್ರಿಸ್ಟು ಈ ರೀತಿ ಚಳುವಳಿ ಮಾಡೋದಾಗಲಿ ಅಥವಾ ರೋಡಲ್ಲಿ ಓಡಾಡೋದಾಗಲಿ ಯಾರಿಗೂ ಬೇಕಿಲ್ಲ ಸರ್. ಜನ ಒಂದಲ್ಲ ಒಂದಿನ ನಿಮ್ಮದು ಅಕೌಂಟಬಿಲಿಟಿ ಕೇಳ್ತಾರೆ, ನಿಮ್ಮದು ಕ್ರೆಡಿಬಿಲಿಟಿ ಕೇಳ್ತಾರೆ. ಆವತ್ತಿನ ದಿನ ನೀವು ಕಟ್ಟಲ್ಲಿ ನಿಂತ್ಕೊಂಡು ಉತ್ತರ ಕೊಡಲೇಬೇಕಾಗುತ್ತೆ. ಸೊ ಮೇನ್ ಸ್ಟ್ರೀಮ್ ಮೀಡಿಯಾ ಇದು ನಿಮ್ಮಗಳಿಗೂ ಎಚ್ಚರಿಕೆ. ನಾಳೆ ದಿನ ಇವತ್ತು ನಿಮ್ಮನ್ನ ಚಳುವಳಿಯಿಂದ ಬಾಯ್ಕಟ್ ಮಾಡಿ ಸರ್ಕಾರದಲ್ಲಿ ಒಬ್ಬ ಮಂತ್ರಿನ ಕೆಳಗಿಳಿಸಿದ್ದಾರೆ. ರೂಲಿಂಗ್ ಗೌರ್ಮೆಂಟ್ಗೆ ಇಷ್ಟು ಪ್ರೆಷರ್ ಹಾಕ್ಬೋದು ಅಂದರೆ ಇಮ್ಯಾಜಿನ್ ನಿಮ್ಮದು ಡೀರೇಲ್ ಆಗಿರೋ ಟ್ರೈನಿಗೆ ಏನೇನು ಮಾಡ್ಬೋದು ಜನ್ಸಿ. ಬಿ ಕೇರ್ಫುಲ್.